ಕೆಜಿಎಫ್ ಖ್ಯಾತಿಯ ಹಿರಿಯ ನಟ ಹರೀಶ್ ರಾಯ್ ಅವರು ಇಹಲೋಕ ತ್ಯಜಿಸಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ಸುಮಾರು 3 ದಶಕಗಳಿಂದ ಸಕ್ರಿಯರಾಗಿದ್ದ ಈ ಪ್ರತಿಭಾವಂತ ನಟರು ಕಳೆದ ಕೆಲ ವರ್ಷಗಳಿಂದ ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ಚಿಕಿತ್ಸೆಗಾಗಿ ಸಾಕಷ್ಟು ಹೋರಾಟ ನಡೆಸಿದ್ರು. ಕೊನೆಗೆ ಜೀವದ ಹೋರಾಟದಲ್ಲಿ ಸೋತು ಗುರುವಾರ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕರಾವಳಿ ಮೂಲದ ಹರೀಶ್ ರಾಯ್ ಅವರು 90ರ ದಶಕದಿಂದಲೇ ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. ಓಂ ಸಿನಿಮಾದಲ್ಲಿನ ಡಾನ್ ರಾಯ್ ಪಾತ್ರದಿಂದ ಆರಂಭಿಸಿ ಕೆಜಿಎಫ್ನ ಚಾಚಾ ಪಾತ್ರದವರೆಗೂ ತಮ್ಮದೇ ಆದ ವಿಶಿಷ್ಟ ಇಮೇಜ್ ನಿರ್ಮಿಸಿಕೊಂಡಿದ್ದರು. ಖಳನಟ, ಪೋಷಕ ಪಾತ್ರ, ಸಂವೇದನಾಶೀಲ ವ್ಯಕ್ತಿ, ಯಾವ ರೀತಿಯ ಪಾತ್ರ ಬಂದರೂ ಅದಕ್ಕೆ ಜೀವ ತುಂಬುತ್ತಿದ್ದ ನಟ ಹರೀಶ್ ರಾಯ್ ಒಂದು ಕಾಲದಲ್ಲಿ ತಮ್ಮ ಹೇರ್ ಸ್ಟೈಲ್ನಿಂದ ಯುವ ಜನರ ನಡುವೆ ಟ್ರೆಂಡ್ ಸೆಟ್ಟರ್ ಆಗಿದ್ರು. ಅವರ ಸಿನಿಮಾ ಪಟ್ಟಿ ಹೇಳಿಕೊಂಡ್ರೆ ಸ್ಯಾಂಡಲ್ವುಡ್ನಲ್ಲಿ ಇತಿಹಾಸ ನಿರ್ಮಿಸಿದ ಚಿತ್ರಗಳು ನೆನಪಿಗೆ ಬರುತ್ತವೆ. ಹಲವು ಬಾರಿ ರಿಲೀಸ್ ಆಗಿ ಇತಿಹಾಸ ಬರೆದಿರುವ ಓಂ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸದ್ದು ಮಾಡಿದ ಕೆಜಿಎಫ್, ಜೊತೆಗೆ ನಲ್ಲ, ಜೋಡಿ ಹಕ್ಕಿ, ತಾಯವ್ವ, ಭೂಗತ, ಸ್ವಯಂವರ, ಸಂಜು ವೆಡ್ಸ್ ಗೀತಾ, ರಾಜ್ ಬಹದ್ದೂರ್, ಅಂಡರ್ ವರ್ಲ್ಡ್ ಸೇರಿದಂತೆ ಅನೇಕ ಸೂಪರ್ ಹಿಟ್ ಚಿತ್ರಗಳು ಅವರ ನಟನೆಗೆ ಸಾಕ್ಷಿಯಾಗಿವೆ. ತಮಿಳು ಸಿನಿಮಾಗಳಲ್ಲಿಯೂ ಅವರು ಗಮನ ಸೆಳೆದಿದ್ರು. ಹರೀಶ್ ರಾಯ್ ಅವರ ಜೀವನದ ಕೊನೆಯ ವರ್ಷಗಳು ತುಂಬಾ ಕಷ್ಟದಲ್ಲೇ ಕಳೆದವು. ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಅವರು ಚಿಕಿತ್ಸೆಗಾಗಿ ಜನರಿಂದ ಸಹಾಯ ಎದುರು ನೋಡಬೇಕಾಯಿತು. ಅವರು ಒಂದು ಇಂಜೆಕ್ಷನ್ಗೆ 3.5 ಲಕ್ಷ ರೂಪಾಯಿ ವೆಚ್ಚವಾಗ್ತಾ ಇತ್ತು. ಒಟ್ಟು ಸುಮಾರು 17 ಇಂಜೆಕ್ಷನ್ಗಳ ಅಗತ್ಯವಿತ್ತು. ಅಂದರೆ 70 ಲಕ್ಷಕ್ಕೂ ಹೆಚ್ಚು ವೆಚ್ಚವಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಶಿವರಾಜ್ ಕುಮಾರ್, ನಟ ದರ್ಶನ್ ಅಭಿಮಾನಿ ಬಳಗ, ಯಶ್, ಧ್ರುವ ಸರ್ಜಾ ಸೇರಿದಂತೆ ಅನೇಕರು ಅವರ ನೆರವಿಗೆ ಬಂದಿದ್ರು. ಆದರೆ ಕಾಯಿಲೆ ತೀವ್ರವಾಗುತ್ತಲೇ ಹೋಯಿತು. ಹೊಟ್ಟೆಯುಬ್ಬರ, ದೇಹ ಕೃಶವಾಗ್ತಾ ಹೋದಂತೆ ಗುರುತೇ ಸಿಗದಂತಾಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಹರೀಶ್ ರಾಯ್ ಅವರ ಫೋಟೋಗಳು ವೈರಲ್ ಆಗಿ ಅಭಿಮಾನಿಗಳ ಕಣ್ಣೀರನ್ನ ತರಿಸಿತ್ತು. ಹಲವಾರು ಯೂಟ್ಯೂಬರ್ಗಳು, ಚಿತ್ರರಂಗದ ಗೆಳೆಯರು ಹೋಗಿ ಅವರನ್ನ ಭೇಟಿಯಾಗಿದ್ದು ಧೈರ್ಯ ತುಂಬಲು ಯತ್ನಿಸಿದ್ರು. ಆದರೆ ಎಲ್ಲಾ ಪ್ರಯತ್ನಗಳ ನಡುವೆಯೂ ಅವರ ದೇಹ ಚಿಕಿತ್ಸೆಗೂ ಸಹಕರಿಸದೆ ಕೊನೆಗೆ ಉಸಿರಾಟದ ತೊಂದರೆಯಿಂದ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಅಸುನೀಗಿದ್ದಾರೆ. ಚಿತ್ರರಂಗದಲ್ಲಿ ಹರೀಶ್ ರಾಯ್ ಅವರಿಗೂ ಕೆಲವು ವಿವಾದಾತ್ಮಕ ಕ್ಷಣಗಳು ಇದ್ದವು. ನಿಜ ಜೀವನದಲ್ಲೂ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಅವರು ಕೆಲವು ಕಾಲ ಜೈಲಿನಲ್ಲಿದ್ದರು ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೂ ಅದರಿಂದ ಹೊರಬಂದು ಮತ್ತೆ ಸಿನಿಲೋಕದಲ್ಲಿ ತಮ್ಮ ಸ್ಥಾನ ಮರಳಿ ಪಡೆದಿದ್ರು. ದರ್ಶನ್ ಜೈಲಿಗೆ ಹೋದ ಸಂದರ್ಭದಲ್ಲೂ ತಮ್ಮ ಜೈಲು ದಿನಗಳನ್ನು ನೆನಪಿಸಿಕೊಂಡು ಕಣ್ಣೀರಿಟ್ಟಿದ್ರು ಅನ್ನೋದು ಅವರ ಮಾನವೀಯತೆಗೆ ಮತ್ತೊಂದು ಸಾಕ್ಷಿಯಾಗಿತ್ತು. ತಮ್ಮ ಬದುಕಿನ ಕೊನೆಯ ಹಂತದಲ್ಲಿ ಹರೀಶ್ ರಾಯ್ ಅವರಿಗೆ ಪತ್ನಿ ಹಾಗೂ 2 ಗಂಡು ಮಕ್ಕಳ ಭರವಸೆ ಬೆಂಬಲವಾಗಿತ್ತು. ಒಟ್ಟಾರೆ ಅವರ ಅಕಾಲಿಕ ನಿಧನ ಚಿತ್ರರಂಗಕ್ಕೆ ತುಂಬಲಾರದ ನಷ್ಟ. ಓಂನಿಂದ ಕೆಜಿಎಫ್ನವರೆಗೆ ಕಂಗೊಳಿಸಿದ ನಟ ಹರೀಶ್ ರಾಯ್ ಅವರು ಇನ್ನಿಲ್ಲ ಅನ್ನೋದು ನಂಬಲ ಸಾಧ್ಯ. ಕನ್ನಡ ಸಿನಿರಂಗದ ಅಭಿಮಾನಿಗಳು ಇಂದು ಒಂದು ನಿಜವಾದ ಕಲಾವಿದರನ್ನ ಕಳೆದುಕೊಂಡಿದ್ದಾರೆ. ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ಕರುಣಿಸಲಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.